ನಮಸ್ತೆ ಮೇಡಮ್. ಇಲ್ಲಿ ಸಂಜೀವ್ ಗೌಡ್ರ ಚಂದ್ರಶೇಖರ್ ಗೌಡ್ರ ಮನೆ ಮುಂದೆ ಆರೋಗ್ಯ ತಪಾಸಣಾ ಕೇಂದ್ರ ಅಂದರೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈಗ ಇಲ್ಲಿ ಆಶಾ ಕಾರ್ಯಕರ್ತರಾಗಿ ನೀವು ನಿಮ್ಮ ಪಾತ್ರವೇನು ಮೇಡಮ್? ಇಲ್ಲಿ ಏನು ಮಾಡಿದ್ದೀರಾ? ನೀವು ಏನು ಕೆಲಸ ಎಲ್ಲ, ನಿಮ್ಮ ಕರ್ತವ್ಯ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಮೇಡಮ್? ನಾವು ಮನೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಗೌಡ್ರ ಮನೆ ಹತ್ರ 14ನೇ ತಾರೀಕು ಚೆಕ್ ಮಾಡೋದಕ್ಕೆ ಪ್ರತಿ ಮನೆಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ತೋರಿಸ್ಕೋಬೇಕು. 10ನೇ ತಾರೀಕು 11 ಗಂಟೆಗೆ ಬೆಂಗಳೂರಿಂದ ಆಕಾಶ್ ಕಡೆಯಿಂದ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದ್ದಾರೆ, ಕ್ಯಾಂಪ್ ಬರ್ತಾ ಇದೆ. ಬಂದು ಚೆಕಪ್ ಮಾಡಿಸ್ಕೊಂಡ್ರಿ ಮಕ್ಕಳಲ್ಲಿ ಮತ್ತೆ ಏನಾದರೂ ಚೆಕಪ್ ಇದ್ದರೆ ಎಲ್ಲದಕ್ಕೂ ನೋಡ್ತಾರೆ ಹೇಗೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಧನ್ಯವಾದಗಳು. ಸರ್ ದಯವಿಟ್ಟು ಸರ್ ನಮಸ್ಕಾರ. ಈಗ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಾಡಿನ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆರೋಗ್ಯ ಸುಧಾರಿಸಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಉದ್ದೇಶ ತುಂಬ ಚೆನ್ನಾಗಿದೆ. ಈಗ ಈ ಒಂದು ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಕಾರಣ ಏನು ಸರ್? ನಮಸ್ಕಾರ. ಇದು ದ ಪ್ರೊಜೆಕ್ಟ್ ವಿಷನ್ ಆಶಾಪುರ ಇವರು ಮತ್ತು ಆಕಾಶ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ತಪಾಸಣೆ ನಡೆಸುವುದು. ಇದರ ಮುಖ್ಯ ಉದ್ದೇಶ ಈ ಊರಿನ ಬೇಡಿಕೆ ಸಂಜೀವ್ ಪಾಟೀಲ್ ಗೌಡರು ಅವರ ತಮ್ಮ ಇಲ್ಲಿ ಕುಳಿತಿದ್ದಾರೆ ಚಂದ್ರಶೇಖರ್ ಅವರು, ಇವರ ಬೇಡಿಕೆ ಮೇರೆಗೆ ಈ ಊರಿನಲ್ಲಿ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಜೀವನ ಮಾಡಬೇಕು. ಇದೇ ಇವರ ಉದ್ದೇಶವಾಗಿತ್ತು. ಇವರ ಉದ್ದೇಶದಂತೆ ಇವರ ಮನೆಯ ಅಂಗಳವನ್ನು ನಮಗೆ ಈ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 5 ಊರುಗಳಲ್ಲಿ ಸುತ್ತಿ ಎಲ್ಲರಿಗೆ ಧ್ವನಿವರ್ಧಕದ ಮೂಲಕ ಪಾಂಪ್ಲೆಟ್ ಹಂಚುವುದರ ಮೂಲಕ ಎಲ್ಲರಿಗೆ ತಿಳಿಸಲಾಯಿತು. ಸುಮಾರು ಸಹಸ್ರಾರು ಗ್ರಾಮಸ್ಥರು ಮತ್ತು ಇಲ್ಲಿನ ಬಂಧು ಮಿತ್ರರೆಲ್ಲ ಈಗಾಗಲೇ ತಪಾಸಣೆಯಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಎಲ್ಲರೂ ಆರೋಗ್ಯವಂತರಾಗಿರಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಈಗ ಆಕಾಶ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ದೇವನಹಳ್ಳಿಯಿಂದ ಈ ಊರಿನ ಕಾಲುಬಿಡಕ್ಕೆ ಬಂದಿರುವಾಗ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸೂಕ್ಷ್ಮವಾಗಿ ಕಾಪಾಡಿಕೊಳ್ಳೋಣ. ಅದೇ ನಮ್ಮ ಪ್ರಥಮ ಅಮೂಲ್ಯವಾದ ಸಂಪತ್ತು ಅನ್ನೋದನ್ನು ಜನರು ಮರಿಬಾರದು ಅಂತ ಈ ಮೂಲಕ ತಿಳಿಸ್ತೇನೆ. ಹಾಗೆ ಈ ಅವಕಾಶವನ್ನು ನಮ್ಮ ಕುಟುಂಬದವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಹೆಮ್ಮೆ ವಿಚಾರ. ನಾವು ಎಲ್ಲವೂ ನಮ್ಮಲ್ಲಿದ್ದು ನಾವು ಅದನ್ನು ಒಂದು ಕಡೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಯಾರಾದರೂ ನಮಗೆ ಅನುವು ಮಾಡಿಕೊಡಬೇಕು. ಒಂದು ಗೌಡ್ರ ಮನೆಯವರು ಇದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಗ್ರಾಮಸ್ಥರ ಪರವಾಗಿ ಗೌಡ್ರ ಮನೆಯ ಪಾಟೀಲ್ ಸಂಜೀವ್ರವರಿಗೂ ಚಂದ್ರಶೇಖರ್ ಅವರಿಗೂ ಅವರೆಲ್ಲ ಕುಟುಂಬಸ್ಥರಿಗೂ ಇದನ್ನು ಆಯೋಜಿಸಲು ನೆರವು ನೀಡಿದ ಸಹಸ್ರಾರು ಜನರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ವೈದ್ಯರಿಗೂ ಮತ್ತು ನರ್ಸ್ಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮಹಾಭಾಗ್ಯ ಎಂಬ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಈ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಏನೆಲ್ಲ ಕಾಯಿಲೆಗಳಿಗೆ ನೋಡ್ತೀರಾ? ನಿಮ್ಮ ಜನರಿಗೆ ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥ ಅನುಕೂಲಗಳೇನು? ಅವ್ರಿಗೆ ಹೋಗಿ ಬರಲಿಕ್ಕೆ ವ್ಯವಸ್ಥೆ ಇದೆಯಾ? ಏನೆಲ್ಲ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ನೋಡಿ, ಇಲ್ಲಿ ಆಕಾಶ್ ಆಸ್ಪತ್ರೆಯಿಂದ ಬಂದಿರುವಂತಹ ವೈದ್ಯರುಗಳ ತಪಾಸಣೆಯ ನಂತರ ಯಾರಿಗಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದರೆ ಆದಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗುವುದು. ಈ ಊರಿನಿಂದಲೇ ಅವರು ಇವತ್ತೇ ಕರ್ಕೊಂಡು ತಯಾರಿದ್ದಾರೆ. ಅದಕ್ಕೆ ಅವರಿಗೆ ಅವಶ್ಯಕತೆ ಇರುವಂತಹ ವಿಚಾರಗಳನ್ನು ಅವರು ಅವರ ಜೊತೆ ತಗೊಂಡ್ಬಂದರೆ 2-3 ದಿನಗಳಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಅದಕ್ಕೆ ಬೇಕಾದ ನೆರವನ್ನು 2-3 ದಿನಗಳು ಅಲ್ಲೇ ಇಟ್ಕೊಳ್ತಾರೆ ಅವರು, ಹಾಗೂ ಅವರಿಗೆ ನೆರವನ್ನು ನೀಡುತ್ತಾರೆ. ಜನ ಇದ್ದ ಕಡೆ ಗದ್ದಲ ಇರೋದು ಸಹಜ ಸರ್. ನೀವು ನಿಮ್ಮ ಆಕಾಶ್ ಆಸ್ಪತ್ರೆ ಕಡೆಯಿಂದ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ನಿಮಗೆ ತುಂಬ ಈ ಗ್ರಾಮದ ಪರವಾಗಿ, ದೊಡ್ಡಮಾಲೂರು ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಗ್ರಾಮಸ್ಥರ ಪರವಾಗಿ ಸರ್, ತಮ್ಮ ಹೆಸರೇನು ಸರ್? ತಮ್ಮ ಹೆಸರು ಸರ್? ಹರಿಪ್ರಸಾದ್ ಅಂತಕ್ಕಂಥವ್ರು ಇವರ ಅಭಿಪ್ರಾಯವನ್ನು ಹೇಳ್ತಾರೆ.
ನಮ್ಮದು ಊರು ದೊಡ್ಡಬಳ್ಳೂರು. ನಮ್ಮ ಹೆಸರು ಡಿ ಎನ್ ಹರಿಪ್ರಸಾದ್. ನಾವು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ನಾವು ಆಕಾಶ್ ಆಸ್ಪತ್ರೆ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೇವೆ. ಈ ರೀತಿ ತಪಾಸಣೆಗಳಲ್ಲಿ ಇದು ಬಯಲು ಪ್ರದೇಶ, ಬಡತನ ಮತ್ತು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ರೋಗ ಬಂದಿರುವಂಥ ರೋಗಿಗಳು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಅವರಿಗೆ ಇಂತಹ ತಪಾಸಣೆ ಸಿಗೋದ್ರಿಂದ ಆ ರೋಗಿಗಳನ್ನು ಕರ್ಕೊಂಡೋಗಿ ಉಚಿತವಾಗಿ ಮಾಡ್ಕೊಡ್ತಾರೆ. ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಪಾಪ ಸುಮಾರು 15 ದಿವಸದಿಂದ ಮನೆ ಮನೆಗೂ ಭೇಟಿ ಕೊಟ್ಟು ಪಾಂಪ್ಲೆಟ್ ಹಂಚಿ ಇದೇ ನಿಮ್ಮೂರಲ್ಲೇ ನಿಮ್ಮ ಸಂಜೀವನ ನೇತೃತ್ವದಲ್ಲಿ ಅವ್ರ ಮನೆ ಮುಂದೆನೇ ಈ ಉಚಿತ ತಪಾಸಣಾ ಕೇಂದ್ರವನ್ನು ಏರ್ಪಾಡು ಮಾಡಿರ್ತೇವೆ. ಗ್ರಾಮಸ್ಥರು ಅಕ್ಕಪಕ್ಕದ ರೋಗಿಗಳು ಬಂದು ತಮ್ಮ ಕಾಯಿಲೆ ಏನಿದೆ ಅಂತ ಉಚಿತವಾಗಿ ನಾವು ನೋಡ್ತೀವಿ. ಮತ್ತೆ ಅಂತ ಆಪರೇಷನ್ ಮತ್ತೊಂದು ಇನ್ನೊಂದು ಇರೋದಿಲ್ಲ. ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಳ್ಳೋಕ್ಕೆ ನೀವೇನು ₹1 ಕೊಡಬೇಡಿ. ಯಾವುದೇ ಕಡೆ BP ಇರ್ಬೋದು, ಶುಗರ್ ಇರ್ಬೋದು, ಕಣ್ಣಿನ ಇರ್ಬೋದು, ಅಥವಾ ನರರೋಗ ಇರ್ಬೋದು, ಆಮೇಲೆ ನಿಶಕ್ತಿ, ಸುಸ್ತು ಇಂಥವಕ್ಕೆಲ್ಲ ತುಂಬ 20-30 ಕಾಯಿಲೆಗಳಿಗೆ ನುರಿತ ವೈದ್ಯರು ಬಂದು ಇಲ್ಲಿ ಪಾಪ ತಪಾಸಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ದೊಡ್ಡಬಳ್ಳೂರಿನ ಪರವಾಗಿ ಹಾಗೂ ನಮ್ಮ ಶಿಬಿರದ ಪರವಾಗಿ ಹಾಗೂ ನೇತೃತ್ವದಿಂದ ವಹಿಸಿರುವಂಥ ಸಂಜೀವನ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂತಹ ಕಾರ್ಯಕ್ರಮಗಳನ್ನು 2 ತಿಂಗಳು 3 ತಿಂಗಳು ಸಹ ಹಾಕಿ ಇಲ್ಲಿ ಈ ಬಡತನದಲ್ಲಿರುವಂಥ ಬಡ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಸಮಸ್ಯೆ ಅವರಿಗೆ ಮತ್ತೊಮ್ಮೆ ಹೇಳಿ ನಮಗೆ ಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇಂತಹ ಶಿಬಿರಗಳನ್ನು ಹಲವಾರು ಸಾರಿ ಹಾಕ್ಕೊಳ್ತಾ ಇರಬೇಕು ಅಂತ. ಇಲ್ಲಿ ಗುಡ್ಡಗಾಡು ಬಯಲು ಪ್ರದೇಶ ಆಗಿರೋದ್ರಿಂದ ಯಾರೂ ಸಹ ಇಲ್ಲಿ ಗುರುತಿಲ್ಲ. ಅಂಥವ್ರನ್ನ ಪಾಪ ನಮ್ಮ ಸಂಜೀವವರು ತುಂಬ ಶ್ರಮವಹಿಸಿ ಈ ಆಕಾಶ ಆಸ್ಪತ್ರೆಯನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಅವರು ಮನಸ್ಸಾ ಇಚ್ಛೆ ಉಪಯೋಗಿಸ್ಕೊಂಡು ಪಾಪ ಮಾಡಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಎರಡು ಮಾತಾಡ್ಕೊಂಡ ಅವಕಾಶ ಕೊಟ್ಟಂತ ಸಂಜೀವರಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಹಾಗೂ ಆಕಾಶ್ ಆಸ್ಪತ್ರೆಯಲ್ಲಿ ಬಂದಿರುವಂಥ ವೈದ್ಯರಿಗೂ ತಂಡದವರಿಗೂ ಸಹ ನನ್ನ ನಮಸ್ಕಾರಗಳನ್ನು ವಂದನೆ ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಒಂದು ಗ್ರಾಮಕ್ಕೆ ಜನೋಪಕಾರ ಕೆಲಸವಾಗಿರ್ತಕ್ಕಂಥ ಇಂತಹ ಆರೋಗ್ಯ ಶಿಬಿರ ಕೇಂದ್ರವನ್ನು ಹಾಗೂ ಜನಾರ್ದನ ಸೇವೆ ಎಂದು ನಂಬಿರ್ತಕ್ಕಂಥ ಚಂದ್ರಶೇಖರ್ ಗೌಡರು ಹಾಗೂ ಸಂಜೀವ್ ಗೌಡರ ಒಂದು ಕುಟುಂಬಕ್ಕೆ ಆ ಭಗವಂತ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನಷ್ಟು ಜನತೆಗೆ ಅವಕಾಶಗಳನ್ನು ಒಳ್ಳೆ ಉಪಕಾರ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಕೇಳ್ತಾ ಇದ್ದೀವಿ. ಈಗ ನೋಡಿ, ನಾವು ಸಾಲುಗಟ್ಟಿ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡಬಹುದಾಗಿದೆ. ఊరికని పెట్టుకోండి.